ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಲೈಟ್ ಲೆಸನ್ ಇದರ ಇಂಟ್ರೊಡಕ್ಷನ್, ಇನ್ಸಿಡೆಂಟ್ ರೇಸ್, ರಿಫ್ಲೆಕ್ಟೆಡ್ ರೇಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್. ಎ ರೇ ಆಫ್ ಲೈಟ್ ಈಸ್ ಆನ್ ಐಡಿಯಲೈಸೇಷನ್. ಅಂದರೆ ಎ ರೇ ಆಫ್ ಲೈಟ್ ಅಂದರೆ ಒಂದು ಬೆಳಕಿನ ಕಿರಣ ಎಂಬುದು ಒಂದು ಕಲ್ಪನೆ. ಅಂದರೆ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಅದು ಒಂದೇ ಒಂದು ಬೆಳಕಿನ ಕಿರಣ ಅಂತ ಹೇಳೋದು. ಇನ್ ರಿಯಾಲಿಟಿ, ವಾಸ್ತವದಲ್ಲಿ ನಿಜವಾಗಿ ಹೇಳಬೇಕು ಅಂದರೆ, ರಿಯಾಲಿಟಿಯಾಗಿ ಹೇಳಬೇಕು ಅಂದರೆ, ವಿ ಹ್ಯಾವ್ ಎ ನ್ಯಾರೋ ಬೀಮ್ ಆಫ್ ಲೈಟ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸೆವರಲ್ ರೇಸ್. ಹಲವಾರು ಕಿರಣಗಳಿಂದ, ವಾಸ್ತವದಲ್ಲಿ ನಿಜ ಹೇಳಬೇಕು ಅಂದರೆ ಹಲವಾರು ಕಿರಣಗಳಿಂದ, we have a narrow beam of light which is made up of a several rays. several rays, ಹಲವಾರು ಕಿರಣಗಳಿಂದ ಕಿರಿದಾದ, ನ್ಯಾರೋ ಅಂದರೆ ಚಿಕ್ಕದು ಅಥವಾ ಕಿರಿದಾದ ಬೆಳಕಿನ ಪುಂಜ ಉಂಟಾಗುತ್ತದೆ. ಅರ್ಥ ಆಯ್ತಾ? ಅಂದರೆ ಬರೀ ಒಂದು ಬೆಳಕಿನ ಕಿರಣ ಎಂಬುದು ಒಂದು ಕಲ್ಪನೆ, ಬರೀ ಅದು ಬೆಳಕು ಅನ್ನೋದು ಒಂದು ಕಿರಣ ಅಂತ ಅಲ್ಲ. ಆದರೆ ವಾಸ್ತವದಲ್ಲಿ ರಿಯಾಲಿಟಿಯಾಗಿ ಹೇಳಬೇಕು ಅಂದರೆ ಅದು ಬೆಳಕಿನ ಕಿರಣ, ಹಲವಾರು ಕಿರಣಗಳಿಂದ ಉಂಟಾಗಿರ್ತಕ್ಕಂತಹ ಒಂದು ಚಿಕ್ಕದಾದ ಅಥವಾ ಕಿರಿದಾದ ಬೆಳಕಿನ ಪುಂಜ ಅಂತೇಳಿ ಕರಿತೀವಿ. ಫಾರ್ ಸಿಂಪ್ಲಿಸಿಟಿ, ಸರಳವಾಗಿ ನೀವು ವಿ ಯೂಸ್ ದ ಟರ್ಮ್ ರೇ ಫಾರ್ ಎ ನ್ಯಾರೋ ಬೀಮ್ ಆಫ್ ಲೈಟ್. ಸರಳವಾಗಿ ಹೇಳಬೇಕು ಅಂದರೆ, ನಾವು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವೇನಂತ ಕರಿತೀವಿ, ಕಿರಿದಾದ ಬೆಳಕಿನ ಪುಂಜಕ್ಕೆ. ಆ ಒಂದು ಬೆಳಕಿನ ಒಂದು ಪುಂಜ ಇರುತ್ತಲ್ಲ, ಟರ್ಮ್, ಬೆಳಕಿನ ಪುಂಜಕ್ಕೆ ನಾವು ಕಿರಣ ಎಂಬ ಪದವನ್ನು ಬಳಸುತ್ತೇವೆ. ಅರ್ಥ ಆಯ್ತಾ? ಬೆಳಕಿನ ಪುಂಜಕ್ಕೆ ಕಿರಣ ಅಂತೇಳಿ ಬಳಸ್ತೀವಿ. ಅಂದರೆ ಕಿರಣಗಳು ಅಂದರೆ ಎಲ್ಲ ಬೆಳಕಿನ ಪುಂಜಗಳು, ಎಷ್ಟೋ ಬೆಳಕಿನ ಕಿರಣಗಳು, ಅಂದರೆ ಆ ಪುಂಜ ಸೇರಿ, ಅನೇಕ ಬೆಳಕಿನ ಪುಂಜಗಳನ್ನ ಸೇರಿ ನಾವೇನಂತ ಕರಿತೀವಿ, ಅದೊಂದು ಬೆಳಕಿನ ಕಿರಣ, ಬೀಮ್ ಆಫ್ ಲೈಟ್ ಅಂತೇಳಿ ಬಳಸುತ್ತೇವೆ. ಆ ಪದವನ್ನು ಬಳಸುತ್ತೇವೆ, ಕಿರಣ ಎಂಬ. Draw lines showing the position of the plane mirror, the incident ray and the reflected ray on the paper with the help of your friends. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಈ ರೀತಿ ಡ್ರಾ ಮಾಡಬೇಕು. ಹೇಗೆ? ನೀವು ನಿಮ್ಮ ಸ್ನೇಹಿತರ ಸಹಾಯದಿಂದ ಒಂದು ಸಮತಲ ದರ್ಪಣ, ಅಂದರೆ ಒಂದು ಗಾಜು ಸಮತಲ ದರ್ಪಣ, ಅಂದರೆ ಶೋಯಿಂಗ್ ಎ ಪೊಸಿಷನ್, ಪ್ಲೇನ್ ಮಿರರ್, ಏನು ಸ್ಕ್ರ್ಯಾಚ್ ಆಗಿರ್ತಕ್ಕಂಥ ಪ್ಲೇನ್ ಮಿರರ್, ಒಂದು ಸಮತಲ ದರ್ಪಣವನ್ನು ತೆಗೆದುಕೊಳ್ಳಿ. ಅದ್ರ ಮೇಲೆ ಏನು ಮಾಡಿ, ಡ್ರಾ ಲೈನ್ಸ್, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳ ಸ್ಥಾನಗಳನ್ನು ಸೂಚಿಸುವ ರೇಖೆಯನ್ನು ಒಂದು ಕಾಗದದ ಮೇಲೆ ಎಳೆಯಿರಿ. ಡ್ರಾ ಲೈನ್ಸ್ ಶೋಯಿಂಗ್ ದ ಪೊಸಿಷನ್ ಅಂದರೆ ಸ್ಥಾನ, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳ ಸ್ಥಾನಗಳನ್ನು ಶೋ ಮಾಡಬೇಕು, ತೋರಿಸ್ಬೇಕು. ಆ ರೀತಿ ತೋರಿಸುವಂತಹ ಯಾವುದು ಇನ್ಸಿಡೆಂಟ್ ರೇಸು ಮತ್ತು ರಿಫ್ಲೆಕ್ಟೆಡ್ ರೇಸ್ನ ತೋರಿಸುವಂತಹ ಆನ್ ದ ಪೇಪರ್ ವಿತ್ ದ ಹೆಲ್ಪ್ ಆಫ್ ಯುವರ್ ಫ್ರೆಂಡ್ಸ್. ಯಾವುದರ ಮೇಲೆ? ಒಂದು ಕಾಗದದ ಮೇಲೆ ಆ ರೇಖೆಯನ್ನು, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಇವೆರಡನ್ನು, ಇವುಗಳ ಸ್ಥಾನವನ್ನು ತೋರಿಸುವ ಒಂದು ರೇಖೆಯನ್ನು, ಲೈನನ್ನು ನೀವು ಒಂದು ಕಾಗದದ ಮೇಲೆ ಈ ರೀತಿ ಬರಿಬೇಕು. ರಿಮೂವ್ ದ ಮಿರರ್ ಆ್ಯಂಡ್ ದ ಕೂಮ್. ನಂತರ ಏನು ಮಾಡಿ, ದರ್ಪಣ ಅಂದರೆ ಮಿರರ್ ಮತ್ತು ಬಾಚಣಿಗೆಯನ್ನು ತೆಗೆಯಿರಿ. ಇದು ಕೂಂಬು ಮತ್ತು ಒಂದು ದರ್ಪಣ, ಇದೆರಡನ್ನು ತೆಗೆಯಿರಿ. ಡ್ರಾ ಎ ಲೈನ್ ಮೇಕಿಂಗ್ ಆ್ಯನ್ ಆ್ಯಂಗಲ್ ಆಫ್ 90 ಡಿಗ್ರಿ ಟು ದ ಲೈನ್ ರೆಪ್ರೆಸೆಂಟಿಂಗ್ ದ ಮಿರರ್ ಅಟ್ ದ ಪಾಯಿಂಟ್ ವೇರ್ ದ ಇನ್ಸಿಡೆಂಟ್ ರೇ ಸ್ಟ್ರೈಕ್ಸ್ ದ ಮಿರರ್. ಪತನ ಕಿರಣವು ಸಮತಲ ದರ್ಪಣವನ್ನು ಸಂಧಿಸುವ, ಅಂದರೆ ಇಲ್ಲಿ ಪತನ ಕಿರಣ ಅಂದರೆ ಇದು ಅಥವಾ ಇದನ್ನು, ಒಂದು ಪತನ ಕಿರಣ ಇರುತ್ತಲ್ಲ, ಆ ಒಂದು ಲೈನ್, ಅದು ಸಂಧಿಸುವಂತಹ ಬಿಂದುವಿನಲ್ಲಿ ಸಮತಲ ದರ್ಪಣವನ್ನು ಪ್ರತಿನಿಧಿಸುವ ರೇಖೆಯೊಂದಿಗೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ ಒಂದು ರೇಖೆಯನ್ನು ಎಳಿಬೇಕು ನಾವು. ಅರ್ಥಾಗ್ತಿದೆಯಾ? This line is known as a normal to the reflecting surface at that point. ಈ ರೇಖೆಯನ್ನು ಪ್ರತಿಫಲಿಸುವ ಸಮತಲಕ್ಕೆ ಆ ಬಿಂದುವಿನಲ್ಲಿ ಎಳೆದ ಲಂಬ ಅಂತೇಳಿ ಕರೀತಾರೆ.
ಇಲ್ಲಿ ತೋರಿಸ್ತಿದ್ದಾರಲ್ಲ, ಇದೇ ಬಿಂದುವಿನಲ್ಲಿ ಎಳೆದ ಲಂಬ ಇದು. ಅಂದರೆ ಇಲ್ಲೇನು 90 ಡಿಗ್ರಿ. ನೀವೇನು ಮಾಡಬೇಕು, ಒಂದು ಸಮತಲ ದರ್ಪಣ ಭಾಷಣಿಗೆನ ಅದನ್ನ ಹೊರಗೆ ತೆಗೆದ್ಮೇಲೆ ಪತನ ಕಿರಣವು ಸಮತಲ ದರ್ಪಣವನ್ನು ಸಂಧಿಸುವ, ಇಲ್ಲೊಂದು ಪತನ ಕಿರಣ ಇದೆ ಅಂತ ಅಂದರೆ ಒಂದು ಲೈನನ್ನು ಡ್ರಾ ಮಾಡಿದ್ದೀರಾ, ಬೆಳಕಿನ ಕಿರಣವನ್ನು ಬಿಟ್ಟಿದ್ದೀರಾ ಅಂದರೆ ಅದನ್ನು ಸಂಧಿಸುವ ಬಿಂದುವಿನಲ್ಲಿ ಸಮತಲ ದರ್ಪಣವನ್ನು ಪ್ರತಿನಿಧಿಸುವ ರೇಖೆಯೊಂದಿಗೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ ಒಂದು ರೇಖೆಯನ್ನು ಇಡಬೇಕು. ಅಂದರೆ ಇಲ್ಲಿ ಒಂದು ಈ ರೀತಿ ಒಂದು ಸಮತಲ ದರ್ಪಣದಲ್ಲಿ ಏನೋ ಒಂದು ಇನ್ಸಿಡೆಂಟ್ ರೇಸು, ಒಂದು ರಿಫ್ಲೆಕ್ಟೆಡ್ ರೇಸು, ಪತನ ಕಿರಣ ಬೀಳುವಂತೆ ಇದೆ. ಇದಕ್ಕೆ ಲಂಬವಾಗಿ ಅಂದರೆ ನೇರವಾಗಿ ಲಂಬವಾಗಿ 90 ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ ಒಂದು ರೇಖೆಯನ್ನು ಮಧ್ಯೆ ಎಳಿಬೇಕು. ಇಲ್ಲಿ ಚಿತ್ರದಲ್ಲಿ ತೋರಿಸ್ತಿದ್ದಾರಲ್ಲ ಈ ರೀತಿ. ದಿಸ್ ಲೈನ್ ಈಸ್ ನೌನ್ ಆಸ್ ದ ನಾರ್ಮಲ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಟ್ ದ ಪಾಯಿಂಟ್. ಈ ರೇಖೆಯನ್ನು ಏನಂತ ಕರೀತಾರೆ, ಪ್ರತಿಫಲಿಸುವ ಸಮತಲಕ್ಕೆ. ಯಾವುದು ಇದು ರಿಫ್ಲೆಕ್ಟ್ ಆಗುತ್ತೆ, ಇಲ್ಲಿ ಒಂದು ಲೈನ್ ಎಳೆದಿದ್ದೀರಾ ಅಂದರೆ ಈ ಲೈನ್ ಇದು ಈ ಮಿರರಿಂದ ರಿಫ್ಲೆಕ್ಟ್ ಆಗ್ತಿದೆ ಅಂದರೆ ಆ ಸಮತಲಕ್ಕೆ ಆ ಬಿಂದುವಿನಲ್ಲಿ ಎಳೆದ ಲಂಬ, ಇವೆರಡರ ನಡುವೆ ಎಳೆದಂಥ ಇದು ಲಂಬ ಏನಂತ ಕರೀತಾರೆ, ಲಂಬ, ನಾರ್ಮಲ್ ಅಂತೇಳಿ ಕರೀತಾರೆ. ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ದಟ್ ಪಾಯಿಂಟ್ ದ ಆಂಗಲ್ ಬಿಟ್ವೀನ್ ದ ನಾರ್ಮಲ್ ಆ್ಯಂಡ್ ಇನ್ಸಿಡೆಂಟ್ ರೇ ಇಸ್ ಕಾಲ್ಡ್ ದ ಆಂಗಲ್ ಆಫ್ ಇನ್ಸಿಡೆಂಟ್. ಅದೇ ರೀತಿ ಪತನ ಕಿರಣ ಮತ್ತು ಲಂಬ ನಡುವಿನ ಕೋನವನ್ನು ಪತನ ಕೋನ ಅಂತಾರಂತೆ. ಇಲ್ಲಿ ನೋಡಿ, ಆಂಗಲ್ ಬಿಟ್ವೀನ್ ದ ನಾರ್ಮಲ್, ನಾರ್ಮಲ್ ಅಂದರೆ ಲಂಬ, ಇದು ಮಧ್ಯೆ ಎಳಿತಿದ್ದಾರಲ್ಲ ಇದು ಲಂಬ, ಮತ್ತು ಆ್ಯಂಡ್ ಇನ್ಸಿಡೆಂಟ್ ರೇ ಇಸ್ ಕಾಲ್ಡ್, ಲಂಬ ಮತ್ತು ಪತನ ಕಿರಣ ಅಲ್ಲ ಇವುಗಳ ನಡುವೆ ಪತನ ಕಿರಣ ಇರುತ್ತಲ್ಲ ಇನ್ಸಿಡೆಂಟ್ ರೇಸು, ಇದೇ ಇನ್ಸಿಡೆಂಟ್ ರೇಸ್ ಈ ಕಡೆ ಅಥವಾ ಈ ಸೈಡ್ದು ಯಾವುದನ್ನು ನಾವು ಫಸ್ಟ್ ಹೇಳ್ಕೊಂಡಿರ್ತೀವಿ ಅದರಿಂದ ರಿಫ್ಲೆಕ್ಟ್ ಆಗೋದು ಪ್ರತಿಫಲಿತದ್ದು. ಪತನ ಕಿರಣ ಅಂದರೆ ಯಾವುದನ್ನ ರೇಸ್ ಬಿಡ್ತೀವಿ ಅದು. ಆ ಪತನ ಕಿರಣ ಮತ್ತು ಇವೆರಡರ ನಡುವೆ, ಇವೆರಡರ ಬಿಟ್ವೀನ್ ಅಸ್ ಇರುತ್ತಲ್ಲ, ಇವೆರಡರ ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನವನ್ನು ಪತನ ಕೋನ. ಇಲ್ಲಿ ಹೈ, ಆ್ಯಂಗಲ್ ಹೈ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಹೈ ಅಂದರೆ ಏನಂತ ಕರೀತಾರೆ, ಪತನ ಕೋನ ಎಂದು ಕರೆಯುತ್ತಾರೆ. ಅಂದರೆ ಈಗ ಒಂದು ಇನ್ಸಿಡೆಂಟ್ ರೇಸು, ಒಂದು ರಿಫ್ಲೆಕ್ಟೆಡ್ ರೇಸ್, ಓಕೆನಾ. ಇಲ್ಲಿ ಮಧ್ಯ ಒಂದು ಲೈನ್ ಲಂಬವಾಗಿ ಎಳೆದಿದೆ, ಇದರಲ್ಲಿ ಯಾವುದನ್ನಾರು ಒಂದು ಇನ್ಸಿಡೆಂಟ್ ರೇಸ್ ಅಂತ ತಗೊಳ್ಳೋಣ, ಇದನ್ನೇ ತಗೊಳ್ಳೋಣ, ಇದೇ ಇನ್ಸಿಡೆಂಟ್ ರೇಸ್ ಅಂತ. ಇದು ಮಧ್ಯದಲ್ಲಿ ಲಂಬವಾಗಿ, ಇವೆರಡರ ನಡುವೆ ಬಿಟ್ವೀನ್ ಇವೆರಡು ಅರ್ಥ ಆಯ್ತಾ, ಇವೆರಡರ ನಡುವಿನ ಒಂದು ಕೋನವನ್ನು ಏನಂತ ಕರೀತಾರೆ, ಪತನ ಕೋನ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತೇಳಿ ಕರೀತಾರೆ. ಇದೆ ಈ ರೀತಿ ಅರ್ಥ ಆಯ್ತಾ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ದ ಆ್ಯಂಗಲ್ ಬಿಟ್ವೀನ್ ದ ನಾರ್ಮಲ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಇಸ್ ನೌನ್ ಆಸ್ ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅದೇ ರೀತಿ ಇಲ್ಲಿ ನಾವು ಇಲ್ಲಿ ಕಳಿಸಿದಂಥ ಇದು ಮಿರರಿಂದ ಈ ಕಡೆಗೆ ರಿಫ್ಲೆಕ್ಟ್ ಆಯಿತು ಅಲ್ವಾ, ಈ ರಿಫ್ಲೆಕ್ಟ್ ಆದದ್ದು ಇದು ರಿಫ್ಲೆಕ್ಟೆಡ್ ರೇಸು ಅಂದರೆ ಪ್ರತಿಫಲಿತ ಕಿರಣ, ಮತ್ತು ಇದು ಲಂಬ, ಇವೆರಡರ ನಡುವುದನ್ನು ಏನಂತ ಕರೀತಾರೆ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ವಾಟ್ ವಿ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂದರೆ ಹಾರ್, ಇದನ್ನು ಹಾರ್ ಅಂತಾರೆ, ಇದನ್ನು ಆ್ಯಂಗಲ್ ಆಫ್ ಐ. ಅರ್ಥ ಆಯ್ತಾ. ಬಿಟ್ವೀನ್ ಆಫ್ ನಾರ್ಮಲ್ ಆ್ಯಂಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಕಾಲ್ಡ್ ಇನ್ಸಿಡೆಂಟ್ ರೇ ಇಸ್ ಕಾಲ್ಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಬಿಟ್ವೀನ್ ದ ನಾರ್ಮಲ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಇಸ್ ನೌನ್ ಆಸ್ ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅರ್ಥ ಆಯ್ತಾ. ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನವನ್ನು ಪತನ ಕಿರಣವೆಂದು, ಪತನ ಲಂಬ ಮತ್ತು ಪ್ರತಿಫಲಿತ ಕಿರಣಗಳ ನಡುವಿನ ಕೋನವನ್ನು ಏನಂತ ಕರೀತಾರೆ, ಪ್ರತಿಫಲನ ಕೋನ ಎಂದು ಕರೆಯುತ್ತಾರೆ. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆರ್. ಮೆಷರ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಹಾಗಾದರೆ ಏನು ಮಾಡಬೇಕು ನಾವು, ಪತನ ಕೋನ ಮತ್ತು ಪ್ರತಿಫಲನ ಕೋನಗಳನ್ನು ಮೆಷರ್ ಮಾಡಬೇಕು. ಅವುಗಳನ್ನ ಏನು ಮಾಡಬೇಕು, ಮೆಷರ್ ಅಳತೆ ಮಾಡಬೇಕು. ರಿಪೀಟ್ ದ ಆಕ್ಟಿವಿಟಿ ಸೆವೆರಲ್ ಟೈಮ್ಸ್ ಬೈ ಚೇಂಜಿಂಗ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಏನು ಮಾಡಬೇಕು, ಬದಲಾಯಿಸ್ತಾನೆ ಇರಬೇಕು ಆ ಚಟುವಟಿಕೆ, ಅಂದರೆ ಮೆಷರ್ ಮಾಡ್ತಾನೆ ಇರಬೇಕು. ಮತ್ತೆ ಮತ್ತೆ ನಾವು ಅದನ್ನು ಅಳತೆ ಮಾಡಬೇಕು ಅನೇಕ ಬಾರಿ, ಸೆವೆರಲ್ ಟೈಮ್ಸ್, ಅನೇಕ ಬಾರಿ ಪುನರಾವರ್ತಿಸಿ ಆ ದತ್ತಾಂಶಗಳನ್ನು ಬರುವಂತಹ ಆ ಡಾಟಾವನ್ನು ಏನು ಮಾಡಬೇಕು, ಎಂಟರ್ ದ ಡಾಟಾ ಇನ್ ಟೇಬಲ್ 16.1 ಅದರಲ್ಲಿ ನಾವು ದಾಖಲಿಸಬೇಕು ಆ ಟೇಬಲಲ್ಲಿ. ಇಲ್ಲಿ ನೋಡಿ, ನಾನು ಅವಾಗ ತೋರಿಸಿದಂಥದ್ದು ಇದನ್ನು ಇನ್ಸಿಡೆಂಟ್ ರೇಸ್,
ಇದು ನಾರ್ಮಲ್, ಲಂಬವಾಗಿ ಮಧ್ಯದಲ್ಲಿ ಎಳೆದಿರ್ತಕ್ಕಂಥದ್ದನ್ನು ನಾರ್ಮಲ್ ಅಂತಾರೆ, ಈ ಕಡೆ ಇದನ್ನು ರಿಫ್ಲೆಕ್ಟೆಡ್ ರೇಸ್ ಅಂತಾರೆ. ಇವುಗಳ ನಡುವೆ ಇರೋದನ್ನ ಇದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತಾರೆ, ಇದನ್ನ ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಅಂತ ಇಲ್ಲಿ ಕರೀತಾರೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್, ಪತನ ಕೋನ ಮತ್ತು ಪ್ರತಿಫಲನ ಕೋನದ ಒಂದು ಚಿತ್ರಣ. ಅರ್ಥ ಆಯ್ತಾ? ಇದನ್ನ ಪ್ರತಿಫಲಿತ ಕಿರಣ, ಇದು ಪತನ ಕಿರಣ, ಇದು ಮಧ್ಯ ನಾರ್ಮಲ್ ಅಂದರೆ ಲಂಬ. ಅರ್ಥ ಆಯ್ತಾ? ಐ ಅಂದರೆ ಆಂಗಲ್ ಆಫ್ ಇನ್ಸಿಡೆನ್ಸ್, ಆರ್ ಅಂದರೆ ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ಈಗ ಟೇಬಲಲ್ಲಿ ಈಗ ನಾವು ಎಕ್ಸಾಂಪಲ್ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೆ, 10 ಇರುತ್ತೆ ಅಂತ ತಿಳ್ಕೊಳ್ಳೋಣ. ಆಂಗಲ್ ಆಫ್ ಇನ್ಸಿಡೆನ್ಸ್ ರಿಪೀಟ್ ಸೆವೆರಲ್ ಟೈಮ್ಸ್ ರಿಪೀಟ್ ಮಾಡಿದಾಗ ಏನಾಗುತ್ತೆ, ಒಂದೊಂದ್ಸಲಿ ಒಂದೊಂದು ಥರ ಬರುತ್ತೆ. ಆಯ್ತಾ? ಇದನ್ನ ಹಾಕೊಂಡ್ಬಿಡೋಣ ನಾವು. ಆಂಗಲ್ ಆಫ್ ಇನ್ಸಿಡೆನ್ಸ್ 10, 20, ಅದೇ ರೀತಿ 30, ಇಲ್ಲಿ ನೋಡಿ ಸೆವೆರಲ್ ಟೈಮ್ಸ್ ಬೇಕಲ್ಲ, ಒಂದು 4 ಎಕ್ಸ್ಪೆರಿಮೆಂಟ್ಸ್ನ ಮಾಡೋಣ. 10, 20, 30, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. 30, ಇದು 40, ಇದು 50. Then 30, 40, 50. ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಷ್ಟಿದೆ. ಇದರಲ್ಲಿ ನಾನು ಇನ್ನೊಂದು ಕಾಲಮ್ನ ಎಕ್ಸ್ಟ್ರಾ ತಗೋತೀನಿ, 2 ಕಾಲಮ್ಸ್ನ. ಓಕೆನಾ? ಇಲ್ಲಿ 4 ಎಕ್ಸ್ಪೆರಿಮೆಂಟ್ಸ್ನ ಮಾಡೋಣ. ಇಲ್ಲೇ 2 ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್, ಇದ್ರದ್ದು ಆಂಗಲ್ ಆಫ್ ರಿಫ್ಲೆಕ್ಷನ್ ಇನ್ನು 2 ಎಕ್ಸ್ಪೆರಿಮೆಂಟ್ಸ್ನ ಇಲ್ಲಿ ಹಾಕೋಣ. ಇಲ್ಲಿ 3 ಮಾಡೋಣ. ಓಕೆನಾ? ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ಇದರಲ್ಲಿ ಫಸ್ಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು 10ನಲ್ಲಿ ಇಟ್ಟರೆ ಫಸ್ಟ್ ಟೈಮ್ ಟೆಸ್ಟ್ 1ನಲ್ಲಿ ಏನು ಬರುತ್ತೆ, ಇದು ಟೆಸ್ಟ್ 1, ಇದು ಟೆಸ್ಟ್ 2, ಇದು ಟೆಸ್ಟ್ 3. ಒಂದು ಸೆಕೆಂಡ್. ಇದು ಆಂಗಲ್ ಆಫ್ ರಿಫ್ಲೆಕ್ಷನ್ ಫಸ್ಟ್ ಟೆಸ್ಟ್ ಇದೆ. ಓಕೆನಾ? ಇದು ಟೆಸ್ಟ್ 1, ಇಲ್ಲಿಗೆ ಟೆಸ್ಟ್ 2 ಸೆಕೆಂಡ್ ಕಾಲಮ್ಗೆ, ಥರ್ಡ್ ಕಾಲಮ್ಗೆ ಟೆಸ್ಟ್ 3. ಓಕೆನಾ? ಇಲ್ಲಿ ಫಸ್ಟ್ ಟೆಸ್ಟ್ ನೋಡಿ, ಆಂಗಲ್ ಆಫ್ ಇನ್ಸಿಡೆನ್ಸ್ 10 ಇರುತ್ತೆ ಅಂದ್ಕೊಳ್ಳಿ. ಅಲ್ಲಿ ಏನಿರುತ್ತೆ, ಆಂಗಲ್ ಆಫ್ ಇನ್ಸಿಡೆನ್ಸ್ 10 ಇದ್ದರೆ ಫಸ್ಟ್ ಟೆಸ್ಟಲ್ಲಿ 8. ಅದೇ ರೀತಿ ಟೆಸ್ಟ್ 2 10. ಅಂದರೆ ಸೇಮ್ ಇಲ್ಲಿ ಅಷ್ಟೇ ಕೆಲವೊಂದು ಸಲ ಬರುತ್ತೆ ರಿಫ್ಲೆಕ್ಷನ್, ಅದರ ರಿಫ್ಲೆಕ್ಷನ್ ಕೆಲವೊಂದು ಸಲ ಏನಾಗುತ್ತೆ 8, 10, 11 ಈ ರೀತಿ ಅದರ ಆಂಗಲ್ ಆಫ್ ರಿಫ್ಲೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. 11. ಓಕೆನಾ? ಸಿ ನೆಕ್ಸ್ಟ್ ಟೆಸ್ಟ್ 1ನಲ್ಲೇ 20 ಆಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ಇಟ್ಟಾಗ 20ನಲ್ಲಿ ಎಷ್ಟು ಬರುತ್ತೆ, 20ನೇ. ನೆಕ್ಸ್ಟ್ ಇಲ್ಲಿ 21, ನೆಕ್ಸ್ಟ್ 20 ಸೇಮು ಬರುತ್ತೆ. ಕೆಲವೊಂದು ಸಲ 1 ಪಾಯಿಂಟ್ ಚೇಂಜಸ್ಸು ಬರುತ್ತೆ.
ಈ ರೀತಿ ಸೆವೆರಲ್ ಎಕ್ಸ್ಪೆರಿಮೆಂಟ್ನ ನೀವೇ ಒಂದು ಮಿರರನ್ನು ಇಟ್ಟು ನೀವು ಅದನ್ನು ಮೆಷರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೆವೆರಲ್ ಟೈಮ್ಸ್ ಅದನ್ನು ಟೆಸ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ 30ನಲ್ಲಿ ಇಟ್ಟರೆ ಏನು ಬರುತ್ತೆ, ಕೆಲವೊಂದು ಸಲ 29, ಟೆಸ್ಟ್ 2ನಲ್ಲಿ 30, ಅದೇ ರೀತಿ ಟೆಸ್ಟ್ 3ನಲ್ಲಿ 28 ಆರ್ 31. ಓಕೆನಾ, 32 ಬರ್ಬೋದು ಅಥವಾ 31 ಬರ್ಬೋದು, ಈ ಥರ. ನೆಕ್ಸ್ಟ್ 40, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 40 ಇದ್ದರೆ 39, ಟೆಸ್ಟ್ 1, 40, next 41. This little change between angle of incident to angle of reflection as like 50 ಗೆ 49 ಸೇಮು ಬರುತ್ತೆ, 50 and 50. ಇದಿಷ್ಟು ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗೆ 3 ಟೆಸ್ಟ್ ನೀವು ಸೆವೆರಲ್ ಟೈಮ್ಸ್ 2, 3 ಟೈಮ್ 4 ಟೈಮು ಮಾಡ್ಬೋದು. ಓಕೆನಾ. ಸಿ, ಡು ಯು ಸಿ ಎನಿ ರಿಫ್ಲೆಕ್ಷನ್ ಬಿಟ್ವೀನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್? ಪತನ ಕೋನ ಮತ್ತು ಪ್ರತಿಫಲನ ಕೋನಗಳ ನಡುವೆ ಯಾವುದಾದರೂ ಸಂಬಂಧವನ್ನು ನೀವು ನೋಡ್ತೀರಾ? ಅಂದರೆ ಯಾವುದಾದ್ರೂ ಡಿಫ್ರೆನ್ಸ್ ಅವುಗಳ ನಡುವೆ, ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಪತನ ಕೋನ ಮತ್ತು ಪ್ರತಿಫಲನ ಕೋನ, ಇವುಗಳ ನಡುವೆ ಏನಾದರೂ ಡಿಫ್ರೆನ್ಸ್ ನಿಮಗೆ, ಅವುಗಳ ನಡುವೆ ಯಾವುದಾದ್ರೂ ಸಂಬಂಧ ಅಥವಾ ರಿಲೇಷನ್ ಏನಾದರೂ ಸಂಬಂಧ ಗೊತ್ತಾಗ್ತಿದೆಯಾ? ಆರ್ ದೇ ಅಪ್ರಾಕ್ಸಿಮೇಟ್ಲಿ ಈಕ್ವಲ್? ಅವುಗಳು ಬಹುಮಟ್ಟಿಗೇನು ಸಮನಾಗಿವೆಯೇ? ಅಂದರೆ ಸ್ವಲ್ಪ ಈಕ್ವಲ್ ಆಗಿ ಇದೆಯಾ ಇನ್ಸಿಡೆಂಟ್ ರೇಸ್ಗೂ ಮತ್ತು ರಿಫ್ಲೆಕ್ಟೆಡ್ ರೇಸ್ಗೂ ಅಂತ. ಪತನ ಕಿರಣ ಇಲ್ಲಿ ಇದೆಯಲ್ಲ, ಇನ್ಸಿಡೆಂಟ್ ರೇಸಲ್ಲಿ ಬಿಟ್ಟಂತಹ ಕಿರಣಕ್ಕೂ ಮತ್ತು ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ಗೂ ಸ್ವಲ್ಪ ಈಕ್ವಲ್ ಇದೆಯಾ, ಬಹುಮಟ್ಟಿಗೆ ಎರಡು ಸಮನಾಗಿ ಕಂಡು ಬರ್ತಿದೆಯೇ? ಇಫ್ ದ ಎಕ್ಸ್ಪೆರಿಮೆಂಟ್ ಈಸ್ ಕ್ಯಾರಿಡ್ ಔಟ್ ಕೇರ್ಫುಲಿ, ಇಟ್ ಈಸ್ ಸೀನ್ ದಟ್ the angle of incidence is always equal to the angle of reflection. ಈ ಪ್ರಯೋಗದಲ್ಲಿ ಎಚ್ಚರಿಕೆಯಿಂದ, ಅಂದರೆ ಕರೆಕ್ಟಾಗಿ ನೀವು ಒಂದು ಸ್ವಲ್ಪನೂ ಏನೋ ಡಿಫ್ರೆನ್ಸ್ ಬರಬಾರ್ದು, ಕರೆಕ್ಟಾಗಿ ಮೆಷರ್ ಮಾಡಿ ನೀಟಾಗಿ ಮಾಡಿದ್ರೆ ಏನಾಗುತ್ತೆ, ಎಚ್ಚರಿಕೆಯಿಂದ ಮಾಡಿದ್ರೆ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿಯೇ ಇರುತ್ತೆ. ಯಾವಾಗಲೂ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇಸು ಆ್ಯಂಗಲ್ ಆಫ್ ರಿಫ್ಲೆಕ್ಟೆಡ್ ರೇಸ್ಗೆ ಯಾವಾಗಲೂ ಈಕ್ವಲ್ ಇರುತ್ತೆ. ಇಲ್ಲಿ 50 ಇದ್ದರೆ ಇಲ್ಲೂ 50ನೇ ಇರುತ್ತೆ, ಇಲ್ಲಿ 30 ಇದ್ದರೆ ಇದು 30ನೇ ಇರುತ್ತೆ. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆಲ್ಮೋಸ್ಟ್ ಪರ್ಫೆಕ್ಟಾಗಿ ನೀವು ನಮ್ಮ ಕೇರ್ಫುಲ್ಲಾಗಿ ಮಾಡಿದ್ರೆ ಆಲ್ವೇಸ್ ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ದಿಸ್ ಈಸ್ ಒನ್ ಆಫ್ ದ ಲಾ ಆಫ್ ರಿಫ್ಲೆಕ್ಷನ್. ಇದನ್ನು ಏನಂತ ಕರೀತಾರೆ? ಈ ರೀತಿ ಯಾವಾಗಲೂ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿದ್ದರೆ ಇದನ್ನು ಪ್ರತಿಫಲನದ ನಿಯಮ ಏನಂತ ಕರೀತಾರೆ? ಲಾಸ್ ಆಫ್ ರಿಫ್ಲೆಕ್ಷನ್, ಪ್ರತಿಫಲನದ ನಿಯಮ ಅಂತೇಳಿ ಕರೀತಾರೆ. ಲೆಟ್ ಅಸ್ ಪರ್ಫಾರ್ಮ್ ಅನದರ್ ಆ್ಯಕ್ಟಿವಿಟಿ ಆನ್ ರಿಫ್ಲೆಕ್ಷನ್. ಹಾಗಾದರೆ ಈ ಪ್ರತಿಫಲನದ ಮೇಲೆ ಇನ್ನೂ ಅನೇಕ ಚಟುವಟಿಕೆಗಳನ್ನು ಮಾಡೋಣ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ. ಈವನ್ ಅವರು ಇಂಗ್ಲೀಷ್ ಮೀಡಿಯಮ್ ಅವ್ರು ಕನ್ನಡ ಮೀಡಿಯಮ್ ಯಾರೇ ಇದ್ದರೂ ಅವರು ಈಸಿಯಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ವಿತಿನ್ ಹೋಮ್ವರ್ಕ್ ಕ್ವೆಶನ್ಸ್ನ ತೊಗೊಳ್ಳಿ. ವಾಟ್ ಈಸ್ ನಾರ್ಮಲ್? ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಡಿಫೈನ್ angle of incidence and next question, define angle of incidence and angle of reflection and write the symbol of angle of incidence and angle of reflection. What is loss of reflection? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವೆಶನು. 2-3 ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ, ಟೆಕ್ಸ್ಟ್ ಬುಕ್ ರೀಡ್ ಮಾಡಿ 1-2-3 ಟೈಮು. ಟೆಕ್ಸ್ಟ್ ಬುಕ್ ಈಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಸೈನ್ಸ್. ಸೊ
ಅರ್ಥ ಆಗಲಿಲ್ಲ ಅಂದರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡಿಕೊಂಡು ಎಲ್ಲ ಕ್ವೆಶನ್ಸ್ ಹೋಮ್ವರ್ಕ್ ಕ್ವೆಶನ್ಸ್ಗೂ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.